ಮೆಟ್ಟಿಲನ್ನ ಏರಲಿದ್ದಾರೆ ಕರುನಾಡಿನ ಚಕ್ರವರ್ತಿ. ದೆಹಲಿ ಸಂಸತ್ತು ಮೆಟ್ಟಿಲನ್ನ ಏರಲಿದ್ದಾರೆ ನಟ ಶಿವರಾಜ್ ಕುಮಾರ್. ಹಾಗಾದ್ರೆ ಶಿವಣ್ಣ ರಾಜಕೀಯಕ್ಕೆ ಎಂಟ್ರಿ ಕೊಡುವುದು ಫಿಕ್ಸ್. ಶಿವಣ್ಣ ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಲಿದ್ದಾರೆ? ಅವರ ಪತ್ನಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕಿ. ಈಗ ಶಿವಣ್ಣಗೂ ಕೂಡ ಕಾಂಗ್ರೆಸ್ನಿಂದ ಆಫರ್ ಏನಾದ್ರೂ ಬಂದ್ಬಿಡ್ತಾ? ಹಾಗಾದ್ರೆ ಶಿವಣ್ಣ ರಾಜ್ಯಸಭಾ ಸದಸ್ಯರಾಗ್ತಾರ? ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವಂತಹ ಶಿವರಾಜ್ ಕುಮಾರ್, ಎಸ್, ಶಿವರಾಜ್ ಕುಮಾರ್ ಅವರಿಗೆ ಸಂಸತ್ ಏರುವಂತಹ ಅದೃಷ್ಟ ಏನಾದ್ರೂ ಬಂತಾ ಎನ್ನುವಂತಹ ಚರ್ಚೆ ಈಗ ಎಲ್ಲಾ ಕಡೆಗೂ ಜೋರಾಗಿ ಕೇಳಿಸ್ತಾ ಇದೆ. ಶಿವಣ್ಣ ಅವರ ಪತ್ನಿ ಗೀತಾ ಈಗ ಆಲ್ರೆಡಿ ಎಲೆಕ್ಷನ್ ನಲ್ಲಿ ನಿಂತಿದ್ರು, ಹಾಗೆ ಸೋಲನ್ನ ಕೂಡ ಅನುಭವಿಸಿದ್ದಾರೆ. ಈಗೇನಾದ್ರೂ ಶಿವರಾಜ್ ಕುಮಾರ್ಗೆ ಆಫರ್ ಬಂದಿದ್ಯಾ? ಸಂಸತ್ ಮೆಟ್ಟಿಲನ್ನ ಏರ್ಲಿದ್ದಾರ ಶಿವರಾಜ್ ಕುಮಾರ್? ರಾಜಕೀಯ ಎಂಟ್ರಿ ಕೊಡೋದು ಫಿಕ್ಸ್? ಯಾಕಂದ್ರೆ ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯ ಅವರಿಂದ ಭೇಟಿಯಾಗಿದ್ದಾರೆ ಶಿವರಾಜ್ ಕುಮಾರ್. ಇದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಕರುನಾಡಿನ ಚಕ್ರವರ್ತಿ ಅನ್ನುವಂಥದ್ದು? ಶಿವಣ್ಣ ರಾಜಕೀಯ ಪ್ರವೇಶ ಮಾಡ್ತಾರಾ, ಇಲ್ಲ ಸಿನಿಮಾ ಮೂಲಕ ಸಂಸತ್ತು ಪ್ರವೇಶವನ್ನ ಮಾಡ್ತಾ ಇದ್ದಾರಾ? ಹೌದು, ಸಂಸತ್ತಿನಲ್ಲಿ ಸಿನಿಮಾ ಶೂಟಿಂಗ್, RC16 ಸಿನಿಮಾ ಶೂಟಿಂಗ್ ನಲ್ಲಿ ಶಿವಣ್ಣ. ರಾಮ್ ಚರಣ್ ಚಲನಚಿತ್ರದಲ್ಲಿ ಕರುನಾಡ ಚಕ್ರವರ್ತಿ. ಸಂಸತ್ನಲ್ಲಿ ಹಲವು ದೃಶ್ಯಗಳನ್ನ ಶೂಟ್ ಕೂಡ ಮಾಡುವಂತಹ ಪ್ಲಾನ್ ಕೂಡ ಆಗಿದೆ. ಪಾರ್ಲಿಮೆಂಟ್ RC16 ಸಿನಿಮಾ ಶೂಟಿಂಗ್, ಚಿತ್ರದ ಶೂಟಿಂಗ್ ವೇಳೆ ಸಂಸತ್ ಪ್ರವೇಶವನ್ನ ಮಾಡಲಿದ್ದಾರೆ ಶಿವಣ್ಣ. ಎಸ್, ಎಲ್ಲರೂ ಅನ್ಕೊಂಡಿರ್ತಾರೆ, ಅಭಿಮಾನಿಗಳು ಕೂಡ ಅನ್ಕೊಂಡಿರ್ತಾರೆ, ನಿಜವಾಗ್ಲೂ ಕೂಡ ಶಿವಣ್ಣ ಸಂಸತ್ತಿಗೆ ಎಂಟ್ರಿ ಕೊಟ್ಬಿಟ್ರಾ ಅನ್ನುವಂತಹ ಖುಷಿ ಸುದ್ದಿಯಲ್ಲೂ ಕೂಡ, ಖುಷಿಯಾದ ವಿಚಾರಗಳಲ್ಲೂ ಕೂಡ ತೇಲ್ತಾ ಇರ್ತಾರೆ. ಆದರೆ ಸಿನಿಮಾ ಶೂಟಿಂಗ್ನ ವೇಳೆ ಶಿವರಾಜ್ ಕುಮಾರ್ ಅವರು ಪಾರ್ಲಿಮೆಂಟ್ ಅದಕ್ಕೆ ಹೋಗಿದ್ದಾರೆ, ಸಂಸತ್ತಿಗೆ ಹೋಗಿದ್ದಾರೆ. ಆ ಒಂದು ದೃಶ್ಯವನ್ನ ಶೂಟಿಂಗ್ ಮಾಡ್ತಾ ಇದ್ದಾರೆ. ರಾಮ್ ಚರಣ್ ಅವರು ಕೂಡ ಆ ಸಿನಿಮಾದಲ್ಲಿದ್ದಾರೆ. ರಾಮ್ ಚರಣ್ ಅವರ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ನಟನೆಯನ್ನ ಮಾಡಿದ್ದಾರೆ. ಸಿನಿಮಾದ ಹೆಸರು RC16 ಸಿನಿಮಾ. ಶೂಟಿಂಗ್ ವೇಳೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಎಲ್ಲರೂ ಅನ್ಕೊಂತಿರ್ತಾರೆ ಶಿವಣ್ಣ ಪಾರ್ಲಿಮೆಂಟ್ ಸೇರ್ಕೊಂಡ್ಬಿಟ್ರ ಅಂತ. ಇಲ್ಲ, ಅದು ಜಸ್ಟ್ ಒಂದು ಸಿನಿಮಾ ಅಷ್ಟೇ.